ರಾಜ್ಯ ರಾಜಕೀಯಕ್ಕೆ ಎಚ್ಡಿ ಕುಮಾರಸ್ವಾಮಿ ರಿಟರ್ನ್ಸ್. ರಾಮನಗರದಲ್ಲಿ ಎಚ್ಡಿಕೆ ಸ್ಪರ್ಧೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ದೇವರು ಎಚ್ಡಿಕೆಗೆ ಒಳ್ಳೇದ್ ಮಾಡಲಿ, ಏನಾದ್ರೂ ಕೇಳಲಿ, ಜನ ಉಂಟು ಅವರುಂಟು, ಜನ ಉಂಟು ನಾವುಂಟು. ಎಚ್ಡಿಕೆಗೆ ಯಾವುದೇ ಸವಾಲು ಹಾಕಿದ್ರು ಸ್ವೀಕರಿಸ್ತೇನೆ. ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ಯಾವುದೇ ಸವಾಲು ಹಾಕಿದ್ರೂ ಕೂಡ ನಾನು ಸ್ವೀಕಾರ ಮಾಡ್ತೇನೆ ಹೀಗಂತ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ರಾಜ್ಯ ರಾಜಕೀಯಕ್ಕೆ ಎಚ್ಡಿ ಕುಮಾರಸ್ವಾಮಿ ರಿಟರ್ನ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಎಚ್ಡಿಕೆಗೆ ಸ್ಪರ್ಧೆಗೆ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ನಾವು ರಾಜಕಾರಣದಲ್ಲಿ ಇರ್ಬೇಕಾದ್ರೂ ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ರೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಬಹಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಏನಾದ್ರು ಬೇರೆ ಪ್ರೋಗ್ರಾಮ್ ಹಾಕೊಂಡು ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲು ಪಾಪ ಅವ್ರು ಮಾಡುತ್ತ ಅವ್ರು ರಾಜಕಾರಣ ಮಾಡಬೇಕು. ನಾನ ಮಾಡಿದ್ದು ಅವರೇ ಮಾಡಿದ್ದು, ಅವರೇ ಹೇಳೋರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡ್ಲಿ, ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೆ ಕೇಳ್ಕೊಳ್ಳಿ. ಜನ ಉಂಟು ಅವರುಂಟು, ಜನ ಉಂಟು ನಾವು ಉಂಟು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡ್ಲಿ, ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೆ ಕೇಳ್ಕೊಳ್ಳಿ. ಜನ ಉಂಟು ಅವರುಂಟು, ಜನ ಉಂಟು ನಾವು ಇಲ್ಲ. ಇನ್ನ ನಾವು ರಾಜಕಾರಣದಲ್ಲಿ ಇರ್ಬೇಕಾದ್ರೂ ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ರೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಬಹಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಏನಾದ್ರು ಬೇರೆ ಪ್ರೋಗ್ರಾಮ್ ಹಾಕೊಂಡು ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೆ ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬರುತ್ತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದಲೇ ಇರ್ತಕ್ಕಂಥದ್ದು ಸ್ಮರಿಸೋದು ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬರುತ್ತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದಲೇ ಇರ್ತಕ್ಕಂಥದ್ದು ಸ್ಮರಿಸೋದು ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬರುತ್ತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದಲೇ ಇರ್ತಕ್ಕಂಥದ್ದು ಸ್ಮರಿಸೋದು ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬರುತ್ತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ರಾಜ್ಯ ರಾಜಕೀಯಕ್ಕೆ ಎಚ್ಡಿ ಕುಮಾರಸ್ವಾಮಿ ರಿಟರ್ನ್ಸ್. ರಾಮನಗರದಲ್ಲಿ ಎಚ್ಡಿಕೆ ಸ್ಪರ್ಧೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ದೇವರು ಎಚ್ಡಿಕೆಗೆ ಒಳ್ಳೇದ್ ಮಾಡಲಿ, ಏನಾದ್ರೂ ಕೇಳಲಿ, ಜನ ಉಂಟು ಅವರುಂಟು, ಜನ ಉಂಟು ನಾವುಂಟು. ಎಚ್ಡಿಕೆಗೆ ಯಾವುದೇ ಸವಾಲು ಹಾಕಿದ್ರೂ ಸ್ವೀಕರಿಸ್ತೇನೆ. ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ರಾಮನಗರದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ.
ಎಚ್ಡಿಕೆ ಯಾವುದೇ ಸವಾಲು ಹಾಕಿದ್ರೂ ಕೂಡ ನಾನು ಸ್ವೀಕಾರ ಮಾಡ್ತೇನೆ ಹೀಗಂತ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ರಾಜ್ಯ ರಾಜಕೀಯಕ್ಕೆ ಎಚ್ಡಿ ಕುಮಾರಸ್ವಾಮಿ ರಿಟರ್ನ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಎಚ್ಡಿಕೆಗೆ ಸ್ಪರ್ಧೆಗೆ ಎಚ್ಡಿ ಕುಮಾರಸ್ವಾಮಿ ಸ್ಪರ್ಧೆಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ನಾವು ರಾಜಕಾರಣದಲ್ಲಿ ಇರ್ಬೇಕಾದ್ರೂ ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ರೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಬಹಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ, ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆಂದ್ರೆ ಏನಾದ್ರು ಬೇರೆ ಪ್ರೋಗ್ರಾಮ್ ಹಾಕೊಂಡು ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲಾಗಿ ಮಾಡಂತ ಅವ್ರು ರಾಜಕಾರಣ ಮಾಡಬೇಕು. ನಾನ ಮಾಡಿದ್ದು ಅವರೇ ಮಾಡಿದ್ದು, ಅವರೇ ಹೇಳೋರೆ. ನಾನು 800 ಅಡಿ ಬಿಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡ್ಲಿ, ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡ್ಲಿ, ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಇಲ್ಲ. ಇನ್ನ ನಾವು ರಾಜಕಾರಣದಲ್ಲಿ ಇರ್ಬೇಕಾದ್ರೂ ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ರೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ, ಬಹಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ, ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆಂದ್ರೆ ಏನಾದ್ರು ಬೇರೆ ಪ್ರೋಗ್ರಾಮ್ ಹಾಕೊಂಡು ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ನಾನು ರಾಮನಗರ ಜಿಲ್ಲೆಯ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬದುಕತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲಗಂಗೆ ಇರ್ತಕ್ಕಂಥದ್ದು ಸ್ಮರಿಸ್ಕೊಳ್ತೀನಿ. ನಾನು ರಾಮನಗರ ಜಿಲ್ಲೆಯ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬದುಕತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲಗಂಗೆ ಇರ್ತಕ್ಕಂಥದ್ದು ಸ್ಮರಿಸ್ಕೊಳ್ತೀನಿ. ನಾನು ರಾಮನಗರ ಜಿಲ್ಲೆಯ ವಿಶೇಷವಾಗಿ